ನೀಡುವಂತೆ ಬೆಂಗಳೂರಿನ ಕೆಳ ಹಂತದ ಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೆ ಇದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ದರ್ಶನ್ ಅವರು ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಹಿಂದಿನ ಸ್ಥಿತಿಯೇ ಮುಂದುವರೆದಿದೆ ಅಂತ ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ. ಕೋರ್ಟ್ ಆದೇಶವನ್ನು ಅಧಿಕಾರಿಗಳು ಕಡೆಗಣಿಸಿದ್ದಾರೆ. ದರ್ಶನ್ ಪರ ವಕೀಲರು ಇದನ್ನ ಕೋರ್ಟ್ ಗಮನಕ್ಕೆ ತಂದರು. ಬೆಳಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ಕಾಲ ವಾಕಿಂಗ್ ಅವಕಾಶ ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯಗಳನ್ನ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ 17ಕ್ಕೆ ಮತ್ತೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಆ ವಿಡಿಯೋ ಏನದು ಅಂದ್ರೆ ಒಳಗಡೆ ಹಿಂದಿಂದು ಸರ್, ಆ ರೌಡಿ ಶೀಟರ್ ಜೊತೆ ಕುತ್ಕೊಂಡು ಅವಾಗಿಂದ ಹಾಸಿಗೆ ಏನಾದ್ರು ಅವ್ರ ಜೊತೆ ಕುತ್ಕೊಂಡಿದ್ರದ್ದು ಅದೇ ಹಾಸಿಗೆ ಅದು ಅವಾಗ್ಲಿಂದ. ಅಲ್ಲ, ಈ ನಿಯಮದ ಪ್ರಕಾರ ಏನಿದೆಯೋ ಅದು ಕೊಟ್ಟಿದಾರಾ ಕೊಟ್ಟಿಲ್ವಾ ಅನ್ನೋದು ಅಷ್ಟೇ ಪ್ರಶ್ನೆ. ದಿಂಬು ಹಾಸಿಗೆ ಕೊಡಬೇಕು ಅಂತಿಲ್ಲ, ಅಲ್ಲಿ ಜೈಲ್ ಮ್ಯಾನ್ಯುಯಲ್ ಇದ್ರೆ ಕೊಡ್ತಾರೆ. ಅಲ್ಲಿ ಏನಿದೆ ಅದು ಕೊಡಿ ಅಂತಿದ್ದಾರೆ. ಅದು ಕೊಟ್ಟಿದಾರಾ ಕೊಟ್ಟಿಲ್ವಾ ಹೇಳಬೇಕು ಅವರು ಅಷ್ಟೇ. ಅದೇ ಪ್ರಾಬ್ಲಮ್ ಆಗಿರೋದು ಇಲ್ಲಿ ದರ್ಶನ್ರಲ್ಲಿ. ಹಿಂದೆ ಅಕ್ರಮವಾಗಿ ಲಭಿಸಿದ್ದ ಸೌಲಭ್ಯಗಳೇ ನನ್ನ ಸೌಲಭ್ಯ ಅಂತ ಅವ್ರು ಪರಿಭಾವಿಸ್ದಂಗಿದೆ. ಅದೇ ಮುಂದುವರಿಬೇಕು. ಅದೇ ನನ್ನ ಸೌಲಭ್ಯ, ನಾನು ಅದಕ್ಕೆ ಅರ್ಹ ಮತ್ತು ಹಕ್ಕಿದೆ ನನಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಂಗಿದೆ. ಹಿಂದೆ ಆಗಿದ್ದೇ ತಪ್ಪದು, ಅಕ್ರಮ, ರಾಂಗ್ ಅದು. ಹಾಗಾಗಿ ಈಗ ಅದು ಬರಲ್ಲ. ಆದ್ರೆ ಮ್ಯಾನ್ಯುಯಲ್ ಏನಿದೆ ಅದು ಬರಬಹುದು. ಅದು ಬಂದಿದೆಯೋ ಇಲ್ವೋ ಚೆಕ್ ಮಾಡ್ಬೇಕಷ್ಟೇ.